ರಾಜ್ಯದಲ್ಲಿ ಮತಗಳವು ರಾಹುಲ್ ಗಾಂಧಿ ಸ್ಫೋಟಕ ಸಾಕ್ಷಿ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ರು. ಬರೀ ಆರೋಪ ಮಾತ್ರವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ಕೂಡ ಮುಂದಿಟ್ಟಿದ್ದಾರೆ, ದಾಖಲೆಗಳನ್ನ ಮುಂದಿಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಕ್ರಮ ಮತದಾನ ಆಗಿದೆ ಅಂತ ಹೇಳಿ 11,000 ಜನರಿಂದ ಅಕ್ರಮ ಮತದಾನ ನಡೆದಿದೆ. 40,009 ಜನರು ನಕಲಿ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಒಂದೇ ಅಡ್ರೆಸ್ನಲ್ಲಿ ಮತದಾರರ ಗುಂಪು 10,452. ವೋಟರ್ ಐಡಿಯಲ್ಲಿ ಫೋಟೋ ಇಲ್ಲದವರು 4,312. ತಂದೆ ಹೆಸರನ್ನ ಯಾವ ರೀತಿಯಾಗಿ ಅವರು ಉಲ್ಲೇಖ ಮಾಡಿದ್ರು ಅನ್ನೋದನ್ನ ಕೂಡ ರಾಹುಲ್ ಗಾಂಧಿ ದಾಖಲೆ ಸಮೇತವಾಗಿ ವಿವರಿಸಿದ್ದಾರೆ. Here is duplicate voter. There are 11,965 voters of this type. This is the gentleman called Gurkirat Singh Dang. Gurkirat Singh Dang appears once, twice, 3 times, 4 times in 4 different polling booths in the constituency. He is the same name, the same address, the same person, 4 different polling booths. And this is not just one person, this is thousands of people in one assembly. These are all the people who have voted multiple times in Karnataka. That's the names, that's their addresses, that's the polling booths where they register to vote. Okay? ಒಬ್ಬ ವ್ಯಕ್ತಿಯ ಹೆಸರು 4 ಬೂತ್ಗಳಲ್ಲಿ ಸೇರ್ಪಡೆ, ಅದನ್ನೇ ಹೇಳ್ತಾ ಇದ್ರು ರಾಹುಲ್ ಗಾಂಧಿ. ಗುರುಕಿರತ್ ಸಿಂಗ್ ಡ್ಯಾಂಗ್ ಹೆಸರು 4 ಬೂತ್ಗಳಲ್ಲಿದೆ. ಆದಿತ್ಯ ಶ್ರೀವಾತ್ಸವ್ಯ ಎಂಬಾತನ ಹೆಸರು ಬೇರೆ ಕಡೆ ಇದೆ. ಬೇರೆ ರಾಜ್ಯಗಳ ಮತಪಟ್ಟಿಯಲ್ಲೂ ಕೂಡ ಆದಿತ್ಯನ ಹೆಸರಿದೆ. ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲೂ ಕೂಡ ಇದೆ. ಅಲ್ಲಿನ ರಾಜ್ಯಗಳಲ್ಲೂ ಕೂಡ ಮತದಾನದ ಹಕ್ಕನ್ನ ಆತ ಹೊಂದಿದ್ದಾನೆ ಅಂತ ಆರೋಪಿಸಿದ್ದಾರೆ. Same voter voting in multiple polling booths in Karnataka in the assembly, and also voting in Uttar Pradesh, voting in Lucknow, voting in Varanasi. Zoom in, no, show the name. This is the gentleman called Aditya Srivastava. Just zoom out for a second. Yeah, just zoom into the top 2 there. He votes in booth number 458, same person. He votes again in booth number 459, same person. Go down. And then this gentleman goes Karnataka, Uttar Pradesh, Karnataka and Maharashtra. So he's got his name on 4 lists, different states, different polling booths. And I remind you, this is not an individual. There are thousands and thousands of these people that we found. Duplicate voters was what, 11,000? So there are 11,000 people who are voting 3 times, 4 times, multiple times, right? ಇನ್ನು ರಾಹುಲ್ ಗಾಂಧಿಯವರ ಆರೋಪದ ಬಗ್ಗೆ ಆಯೋಗ ಮೊದಲ ಪ್ರತಿಕ್ರಿಯೆ. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಂದ ಪತ್ರ ರವಾನೆ. ಮತದಾರರ ಪಟ್ಟಿಯಲ್ಲಿ ಅನರ್ಹ ಮತದಾರರ ಸೇರ್ಪಡೆಯಾಗಿದೆ, ಅರ್ಹ ಮತದಾರರನ್ನ ಹೊರಗಿಡಲಾಗಿದೆ ಅಂತ ಹೇಳಿ ಆರೋಪಿಸಿದ್ರಲ್ಲ, ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಚುನಾವಣಾ ಆಯೋಗ. 1960ರ ಮತದಾರರ ನೋಂದಣಿ ನಿಯಮ 20 ಕ್ಲಾಸ್ 3 ಕ್ಲಾಸ್ ಬಿ ಅಡಿ ಒಂದು ಪ್ರಮಾಣ ಪತ್ರಕ್ಕೆ ಸಹಿ ಮಾಡಿ ಮರಳಿಸುವಂತೆ ಪತ್ರ. ಸಹಿ ಮಾಡಿ ಕಳುಹಿಸಿದರೆ ಮುಂದಿನ ಕ್ರಮಕ್ಕೆ ಸಹಾಯ ಆಗುತ್ತೆ. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಪತ್ರದ ಮುಖೇನವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಏನು ಆರೋಪವನ್ನು ಮಾಡಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣಾ ಆಯೋಗ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅನರ್ಹ ಮತದಾರರನ್ನ ಸೇರ್ಪಡೆ ಮಾಡಲಾಗಿದೆ, ಅರ್ಹ ಮತದಾರರನ್ನ ಹೊರಗಿಡಲಾಗಿದೆ. ಒಬ್ಬ ವ್ಯಕ್ತಿಗೆ 4 ಕಡೆಯಲ್ಲಿ ಮತದಾನದ ಹಕ್ಕಿದೆ. ಬರೀ ಕರ್ನಾಟಕ ಮಾತ್ರವಲ್ಲ, ಒಂದು ರಾಜ್ಯಕ್ಕೆ ಮಾತ್ರ ಮತದಾರ ಸೀಮಿತವಾಗಿರಲಿಲ್ಲ, ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಆತನ ಹೆಸರಿದೆ ಅಂತ ಹೇಳಿ ದಾಖಲೆಗಳನ್ನು ರಾಹುಲ್ ಗಾಂಧಿಯವರು ರಿಲೀಸ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮಕ್ಕೆ ಸಹಾಯ ಆಗುತ್ತೆ, ಇನ್ನಷ್ಟು ಮಾಹಿತಿಯನ್ನ ಕೊಡಿ ಅಂತ ಹೇಳಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯು ಕೂಡ ಪತ್ರದ ಮುಖೇನವಾಗಿ ರಾಹುಲ್ ಗಾಂಧಿಯವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.